ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಕೃತಿಕಾ ನಕ್ಷತ್ರ. ಈ ದಿವಸ ತಿಥಿ ಮಟ್ಟಿಗೆ ತುಂಬ ಒಳ್ಳೆಯ ಪ್ರಶಸ್ತವಾದ ತಿಥಿ. ವಾರವೂ ತುಂಬ ಚೆನ್ನಾಗಿದೆ ಬುಧವಾರ. ಈ ದಿವಸ ಏನಪ್ಪ ಮಾಡು, ನಕ್ಷತ್ರ ಅಷ್ಟು ಚೆನ್ನಾಗಿಲ್ಲ. ಹೀಗಾಗಿ ಈ ದಿವಸ ಏನು ಮಾಡಬಹುದು ಅಂದರೆ ಮಾಘ ಸ್ನಾನಕ್ಕೆ ಶುಭವಾದ ದಿವಸವಾಗಿದೆ. ಸ್ನಾನಕ್ಕೆ ಅದರದೇ ಆದ ಮಹತ್ವ ಇದೆ. ಶುಚಿ ಸಬಾಹ್ಯಾಭ್ಯಂತರ ಅಂತ, ಒಳಗೂ ಹೊರಗೂ ಎರಡೂ ಕಡೆ ಶುಚಿಯಾಗಬೇಕು, ಅದು ನಿಜವಾಗಿ ಸ್ನಾನ. ಹೀಗಾಗಿ ಮಾಘ ಸ್ನಾನ, ನಾವು ಕಾರ್ತಿಕ ಸ್ನಾನ ಹೇಗೆ ಪ್ರಾಶಸ್ತ್ಯ ಇದೆಯೋ ಅದಕ್ಕೆ ಅಷ್ಟು ಮಹತ್ವ ಇದೆಯೋ ಹಾಗೆ ಮಾಘ ಸ್ನಾನಕ್ಕೂ ನಾನು ಪ್ರಾರಂಭ ದಿವಸವೇ ಹೇಳಿದ್ದೀನಿ. ಮಾಘ ಮಾಸದ ಪ್ರಾರಂಭದ ದಿವಸ ಸೂರ್ಯನ ಕಿರಣಗಳಿಂದಾಗಿ ನಮಗೆ ಅಮೃತ ಸಮವಾದ ನೀರು ಅಂಥ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಆ ಸ್ನಾನ ನಮ್ಮ ಶರೀರಕ್ಕೊಂದು ಕಾಂತಿಯನ್ನು ಬೇಕಲ್ವ ನಮಗೆ. ನಾವು ಸಾಮಾನ್ಯವಾಗಿ ಕರಣಿ ಮುಂದೆ ನಿಂತು ಚೆನ್ನಾಗಿ ಕಾಣಬೇಕು ಅಂತ ಅದು ಇದು ಮತ್ತೊಂದು ಮಾಡಿಕೊಳ್ತೀವಿ, ಮೇಕಪ್ ಮಾಡಿಕೊಳ್ತೀವಿ. ಮೇಕಪ್ ಅಂತಂದರೆ ಇಲ್ಲದ್ದನ್ನು ತುಂಬತಕ್ಕಂಥದ್ದು, ಕೊರತೆಯನ್ನು ನೀಗಿಸ್ತಕ್ಕಂಥದ್ದು ಅಲ್ವಾ. ಇದಕ್ಕೆ ನಾವು ಬೇರೆ ಬೇರೆ ಬಾಹ್ಯ ಕೃತಕ ವಸ್ತುಗಳನ್ನು ಅಳವಡಿಸ್ಕೊಂಡು ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇದು ರೋಗಕ್ಕೆ ಕಾರಣವಾಗಬಹುದು. ಆದರೆ ಸೂರ್ಯನ ಕಿರಣಗಳ ಕಾಂತಿ, ವಿಟಮಿನ್ ಡಿ ಅಂತ ಇವತ್ತೇನು ಎಲ್ಲರಿಗೆ ಪಾಪ ತೊಂದರೆ ಇದೆ. ಕಾರಣ ಎಲ್ಲರೂ ಎ ಸಿಯಲ್ಲಿ ಕೆಲಸ ಮಾಡೋರಾಗಿದ್ದಾರೆ. ಈಗ ಕೃಷಿ ಕಡೆಗೆ ಅಥವಾ ಹೊರಗಿನ ಕೆಲಸಗಳ ಕಡೆಗೆ ಅಷ್ಟು ಗಮನವೇ ಇಲ್ಲ. ಕಾರಣ ಏನಪ್ಪ ಅಂದರೆ ತಣ್ಣಗಿರಬೇಕು, ಆ ತಂಪೇ ನಮಗೆ ರೋಗವಾಗಿಬಿಟ್ಟಿದೆ. ಹೀಗಾಗಿ ಇಂತಹ ಕಿರಣ, ಅವನ ಸೂಸುವಂತಹ ಕಾಂತಿಗಳು, ಅವನು ನೀರಿಗೆ ಹರಿಸಿದಂತಹ ಶಕ್ತಿ, ಅದರಿಂದ ಬರತಕ್ಕಂಥ ಕಾಂತಿ, ಇದು ತುಂಬಿಕೊಳ್ಬೇಕಾಗಿದೆ. ಕೊರತೆ ನಮಗೆ ಯಾವುದಾಗಿದೆ ಅಂದರೆ ಅದನ್ನು ನೀಗಿಸ್ಕೊಳ್ಳೋಕ್ಕೆ ಮತ್ತೊಂದು ಸಾಧನ, ಈ ಕೃತಕ ಸಾಧನ ಬಳಸೋದಲ್ಲ. ಸೂರ್ಯನ ಕಿರಣಗಳಿಂದ ಅಮೃತವಾಗಿರ್ತಕ್ಕಂಥ ನೀರನ್ನು ಸ್ನಾನ ಮಾಡಬೇಕು, ಮೈಗೆ ಎರಚಿಕೊಳ್ಬೇಕು. ಅದು ಕಾಂತಿ, ದೇಹಕ್ಕೊಂದು ಕಾಂತಿಯನ್ನು ತಂದು ಕೊಡುತ್ತೆ. ಮತ್ತು ಸೂರ್ಯ ದರ್ಶನವೇ ನಮ್ಮಲ್ಲಿ ಒಂದು ವಿಶೇಷ ಕಾಂತಿ ಕೊಡುತ್ತೆ. ಯಾರು ಸೂರ್ಯಾರಾಧನೆ ಮಾಡ್ತಾರೆ, ನಾವು ರಥಸಪ್ತಮಿ ದಿವಸ ಕಂಡಿದ್ದೀವಲ್ವಾ ಯಾವ ರೀತಿಯಲ್ಲಿ ಸೂರ್ಯ ಕೃಪೆ ಉಂಟು ಮಾಡ್ತಾನೆ ಅಂತ. ಹಾಗೆ ಅವನು ಧೀಶಕ್ತಿಯನ್ನು ಎಷ್ಟೋ ಬಾರಿ ನೀವು ತಾದಾತ್ಮ್ಯತೆಯಿಂದ ಅನುಷ್ಠಾನ ಒಂದು ಸಿದ್ಧಿ ಪ್ರದವಾದ ಒಂದು ಮಂತ್ರವನ್ನು ನೀವು ಅನುಸಂಧಾನ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಕಾಂತಿ ಅಂತರಂಗದಿಂದ ಬೆಳಕಾಗಿ ಹೊಮ್ಮುತ್ತದು. ಮುಖದಲ್ಲಿ ಕಾಣುತ್ತೆ, ಏನಪ್ಪ ಹೀಗೆ ದೇದೀಪ್ಯಮಾನವಾಗಿದ್ದಾರಲ್ಲ, ಹೀಗೆ ಹೊಳಿತಾ ಇದ್ದಾರಲ್ಲ, ಹೀಗೆ ಕಾಂತಿಯುತವಾಗಿದ್ದಾರಲ್ಲ. ಕೆಲವರು ನೋಡಿದ್ರೆ ಹಾಗೆ ಅನಿಸುತ್ತಲ್ವ. ಕಾರಣ ಏನಪ್ಪ ಅಂದರೆ ಅವರ ಅನುಷ್ಠಾನ, ಅದು ಅವರ ತಪಸ್ಸು. ಅದು ಅವ್ರು ಯಾವುದನ್ನು ಹಚ್ಕೋಬೇಕಾಗಿಲ್ಲ, ಕೆನ್ನೆಗೋ ಕಣ್ಣಿಗೋ ಮತ್ತೊಂದೋ ಕಿವು ಬಳ್ಕೋಬೇಕಾಗಿಲ್ಲ. ಹಾಗೆ ಸ್ವಪ್ರಭೆ ಅಂತ ಕರೀತಾರೆ ಅದನ್ನು. ಅದಕ್ಕೆ ಕಾರಣ ಸೂರ್ಯನ ಶಕ್ತಿ. ಅಂತರಂಗದಲ್ಲಿ ಇರ್ತಕ್ಕಂಥದ್ದು ಯಾರು? ಸೂರ್ಯ ಪರಮಾತ್ಮನೇ ತಾನೇ. ನೀವು ಯಾವ ಆರಾಧನೆ ಮಾಡಿದ್ರೂ ಸೂರ್ಯನಿಗೆ ಹೋಗಿ ತಲುಪುತ್ತೆ. ಹೀಗಾಗಿ ಅನುಸಂಧಾನ ಮಾಡ್ತಾ ನಿಮಗೆ ನಿಮ್ಮ ಮುಖದಲ್ಲೇ ಒಂದು ಕಾಂತಿ ಬರುತ್ತೆ. ಅಂಥ ನಿಜವಾದ ಸಾತ್ವಿಕ ಕಾಂತಿ ಬೇಕು ಅಂದರೆ ಮಾಘ ಸ್ನಾನ ಮಾಡಬೇಕು ಅಂತ. ಸ್ನಾನದ ಶಕ್ತಿ, ಮಹಿಮೆ ಹಾಗಿದೆ. ನಿಮ್ಮ ಮುಖದಲ್ಲಿ ಕಂಗೊಳಿಸಬೇಕು ಅದು ಅಂದರೆ ಬೇರೆ ಇನ್ಯಾವ ಸಾಧನಗಳು ಬೇಕಾಗಿಲ್ಲ. ನೀರಿನ ತೀರ್ಥ, ಪ್ರೋಕ್ಷ ತೀರ್ಥ ಸ್ನಾನ ಇದು ತುಂಬ ಉತ್ತಮವಾದದ್ದು ಮತ್ತು ಆರೋಗ್ಯಪ್ರದ ಕೂಡ. ಬೇರೆ ಕಾಸ್ಟ್ಯೂಮನ್ನು ನಾವು ಹಚ್ಕೊಂಡ್ರೆ, ಅಪ್ಲೈ ಮಾಡಿದ್ರೆ ಸ್ಕಿನ್ನಿಗೆ ರ್ಯಾಷಸ್ ಬರಬಹುದು, ಇನ್ನೇನೋ ಅಲರ್ಜಿ ಆಗಬಹುದು. ಆದರೆ ಸೂರ್ಯನ ಕಿರಣಗಳಿಂದ ಖಂಡಿತ ಆ ಥರದ್ದು ಉಂಟಾಗೋದಿಲ್ಲ. ಅದು ಕಾಂತಿಯುಕ್ತವಾಗಿರುತ್ತೆ, ದೇಹಕ್ಕೆ ಆರೋಗ್ಯವನ್ನು ತಂದುಕೊಡುತ್ತೆ. ಹೀಗೆ ಅಷ್ಟೇ ಅಲ್ಲ, ಸೂರ್ಯನ ಆರಾಧನೆ ಮಾಡಿದ್ರೆ ನಾವು ಪರಮಾತ್ಮನ ಸಂದರ್ಶನವನ್ನೇ ಮಾಡಿದ ಹಾಗಾಗುತ್ತೆ. ಹೀಗೆ ಅದು ಕೂಡ ಬಾಹ್ಯ ಮತ್ತು ಇಹ ಪರ ಅಂತೀವಲ್ಲ, ಆ ರೀತಿಯಲ್ಲಿ ಇಹಕ್ಕೂ ಪರಕ್ಕೂ ಮೋಕ್ಷದಾಯಕನಾಗಿರ್ತಕ್ಕಂಥ ಸೂರ್ಯನ ಸ್ಮರಣೆ ಮಾಡ್ತಾ ಮಾಘ ಸ್ನಾನಾದಿಗಳನ್ನು ನೆರವೇರಿಸಿಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.